ಚುನಾವಣೆ ಹೋದ್ರು ಮತ್ತೆ ಬಂದ್ರು ಇವು ನಡೆಯೋದಿಲ್ಲ. ಇವು ಇಡೀ ರಾಜ್ಯದಾಗ ಅಥವಾ ದೇಶದಾಗ ನಡೆದದ. ಜಗದೀಶ್ ಶೆಟ್ಟರ್ ಅವರು ಒಂದು ಮಾಜಿ ಮುಖ್ಯಮಂತ್ರಿಗಳು, ದೊಡ್ಡ ಪೋಸ್ಟ್ ಅವ್ರದ್ದು. ಮೊದಲು ನಾವು ಕೈ ಬಿಟ್ಟಿವಿ, ಹೋದ್ರು. ಆದ್ರ ಮುಖ್ಯಮಂತ್ರಿ ಅಂತ ಮನುಷ್ಯಗ ಅಲ್ಲಿ ಏನ್ ಸ್ಥಾನಮಾನ ಸಿಗಬೇಕಾಗಿತ್ತು, ಸಿಗ್ಲಿಲ್ಲ. ಆ ಒಂದ್ ದೃಷ್ಟಿಯಿಂದ ಅವ್ರು ಅನಿಸಿರ್ಬೋದು, ಇಲ್ಲಪ್ಪ ನಾನು ಹಳೆ ಮಂದಿನೇ ಬಾಳ ಚಲೋ ಇತ್ತು, ಏನ್ ಯಾಕೆ ಇದು ಮಾಡ್ಲಿ ಅಂತ ಬಂದಿರ್ಬೋದು. ಮತ್ತೆ ಏನೋ ಒಂದ್ ಲೆಕ್ಕ ಇರ್ತದ ಅವ್ರದ್ದು. ಎಲ್ಲರ ಹೈಕಮಾಂಡ್ದವ್ರು ಕೂಡ ಒಂದೇನೋ ಡಿಸಿಷನ್ ತಗೊಂಡಿರ್ಬೋದು. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದ್ರಾಗ ಅರ್ಥನೇ ಇಲ್ಲ. ನಾವು ಇಷ್ಟೇ ಅವ್ರಿಗೆ ಸ್ವಾಗತ ಮಾಡ್ತೇವೆ. ಮತ್ತೆ ಮರಳಿ ಮನೆಗೆ ಬಂದು ನನ್ಗಿಸಿ ನಮಗ್ ಬಹಳ ಖುಷಿ ಆಗ್ಯದ ಅಷ್ಟೇ. ಒಬ್ರು ಬಂದಲ್ಲಿ ಇನ್ನೊಬ್ರು ಬರ್ಬೋದು, ಹಿಂದಿರ್ಬೋದು, ಅವ್ರನ್ನ ಯಾರಿಗ ಗೊತ್ತು. ನಿನ್ನೆ ತಾನೇ ಹೇಳಕೈತ್ರು ಅವ್ರು, ನಾವ್ ಹೋಗೋದಿಲ್ಲ ಇಲ್ಲ ಬಂದ್ರು. ಇನ್ನೊಬ್ರು ನಿನ್ನೆ ಬಂದಾರ, ರುದ್ರಯ್ಯ ಅವರು ಪಕ್ಕಾ ಖರ್ಗೇನ್ ಮನುಷ್ಯ. ಅವರು ಯಾದಗಿರಿ ಭಾಗದಾಗ ಬಹಳ ಕೆಲಸ ಮಾಡಿದವರು. ಆ ಒಂದು ಅಟ್ಯಾಚ್ಮೆಂಟ್ ಲಿಂದ ಅವ್ರು ಮತ್ತೆ ಒಂದೇನೋ ಸೀಟ್ ಕೇಳಿ ಖಂಡಿತ ಬಂದಿರಬಹುದು. ರುದ್ರಯ್ಯನು ಬಂದ, ನಿನ್ನೆ ಶೆಟ್ಟರ್ ಬಂದ್ರು. ಇವ್ರು ಬರ್ತಾರಂತ ನಾವೇನ್ ಹೇಳಕ್ ಹೋಗಲ್ಲ. ಲಕ್ಷ್ಮಣ ಸವದಿ ಅವ್ರದ್ದು ಏನ್ ವಿಚಾರ ಅದನ್ನ ಗೊತ್ತಿಲ್ಲ. ಅವ್ರು ಬಂದ್ರೆ ಸ್ವಾಗತ. ಈಗ ನಮ್ದು ಏನಾದ, ಯಾರು ಬಂದ್ರು ಸ್ವಾಗತನೇ ಅದ. ಗೊತ್ತಿಲ್ಲ, ಹೇಳಿದ್ರು ಯಾರ್ಯಾರ ಬಿಟ್ಟು ಹೋಗ್ಯಾರ, ಬರ್ರಿ ಯಾರು ಬೇಡ. ಡಾಕ್ಟರ್ ಮಲ್ಕರೆಡ್ಡಿ ಅಂತ. ಓ ನೀವು ಶುರು ಮಾಡಿದ್ರಿ ಮೇಲಕ್ಕೆ ಅದು. ಇಲ್ಲ, ಒಂದ್ ವೇಳೆ ಹಿರೇ ಮನುಷ್ಯನ ಅದ ಬರೋದೇನಲ್ಲ. JDS ಮರ್ಜ್ ಅಂದ್ರೆ ಮರ್ಜ್ ಅಂತಲ್ಲ, ಕೂಡಿ ಮಾಡಕತ್ತೀವಿ ಈಗ ನಾವು. ಅದಕ್ಕಾತ ಬಂದ್ರ ಅದಾಗೇನ್ ತಪ್ಪೇನಿಲ್ಲ. ಹೈಕಮಾಂಡ್ನೇ ಕೂಡಿ ಮಾಡಕತ್ತಾರ ದೇವೇಗೌಡರು ಇದ್ ಮಾಡಿದ್ಮೇಲೆ. ಸೊ ಮಲ್ಕರೆಡ್ಡಿ ಸಾಹೇಬ್ರು ಅವ್ರು ಕೂಡ ಕೂಡಿ ಬರ್ಬೋದು. ಬಂದಾಗ ನಾವು ಹಾರ ಹಾಕ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.